ಸಿಗಂದೂರು ಸೇತುವೆ ಕನಸು ನನಸಾಗಲು ಶ್ರೀ ಚೌಡೇಶ್ವರಿ ಆಶೀರ್ವಾದವೇ ಕಾರಣ. ಈ ಭಾಗದ ಜನರ ಹಲವು ವರ್ಷದ ಕನಸು ನನಸಾಗಿದೆ ಎಂದು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೃದಯಸ್ಪರ್ಶಿಯಾಗಿ ಹೇಳಿದರು. और आप सब लोगों को बहुत तकलीफ हो रही थी उस समय इस लेन को एनएच जाहिर करने का निर्णय हुआ, काफी अड़चने आई, पर माता सिंदूर चौड़ेश्वरी देवी जी के आशीर्वाद से ये सफल हुआ और आज आपके सामने माता के चरणों में ये ब्रिज और ये रोड समर्पित हो रहा है। इस बात की मुझे बहुत बहुत खुशी है। मैं यहाँ की जनता का बहुत बहुत हृदय से स्वागत करता हूँ, धन्यवाद देता हूँ। ತಾಲೂಕಿನ ಅಂಬಾರಗೊಡ್ಡಲು ಕಸರವಳ್ಳಿ ನಡುವೆ 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಿಗಂದೂರು ಸೇತುವೆಯನ್ನ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ದೇವಿಗೆ ಪೂಜೆ ಸಲ್ಲಿಸಿ ಸೇತುವೆಯನ್ನ ಲೋಕಾರ್ಪಣೆಗೊಳಿಸಿ ನಂತರ ನೆಹರು ಮೈದಾನದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಮಾತನಾಡಿ, ದೇಶದ ಜನರಿಗೆ ಕೆಲಸ ಮಾಡಿಕೊಡುವ ಶಕ್ತಿ ಕೊಡು ಎಂದು ಪ್ರಾರ್ಥಿಸಿದ್ದೇನೆ. ಸೇತುವೆ ಆಗಿರುವುದು ನನಗೆ ಖುಷಿ ತಂದಿದೆ ಎಂದರು. ಶರಾವತಿ ವಿದ್ಯುತ್ ಯೋಜನೆಗೆ ಇಲ್ಲಿನ ಜನರ ತ್ಯಾಗಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ದ್ವೀಪವಾಸಿಗಳಾಗಿ ಅವರ ಕಷ್ಟ ಪಟ್ಟಿರುವುದು ಹೇಳಲಾಗದು. ಎಷ್ಟು ವರ್ಷದ ಹಿಂದೆಯೇ ಇದು ಆಗಬೇಕಿತ್ತು. ಈಗ ಇದು ಸಾಧ್ಯವಾಗಲು ಮಾತೆ ಸಿಗಂದೂರು ಚೌಡೇಶ್ವರಿ ಆಶೀರ್ವಾದ ಇದೆ. ಸಂಸದರ ಮನವಿಯಂತೆ ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಸೇತುವೆ ಎಂದು ನಾಮಕರಣ ಮಾಡಿ ಘೋಷಿಸುತ್ತೇನೆ ಎಂದು ಭರವಸೆ ನೀಡಿದರು. इसके साथ साथ ये जो ऐतिहासिक ब्रिज बना हुआ है, इसका नाम माता सिंगदूर चौड़ेश्वरी देवी के नाम से रखने की मांग हुई है। मैं माता का आशीर्वाद हम सबको मिलता है, मैं इस नाम की घोषणा कर रहा हूँ कि इसके बाद इसको माता सिंदूर चौड़ेश्वरी देवी ऐसे इस ब्रिज का नामकरण होगा. ಕೇಂದ್ರದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಸಾಗರ ತಾಲೂಕಿನ ಸುಮಾರು 25ರಿಂದ 30 ಸಾವಿರ ಜನರ ಸಂಪರ್ಕ ಸೌಲಭ್ಯಕ್ಕಾಗಿ ಸೇತುವೆ ನಿರ್ಮಾಣವಾಗಿದೆ. ಈ ಸೇತುವೆ ನಿರ್ಮಾಣದ ಹಿಂದೆ ದೊಡ್ಡ ಇತಿಹಾಸವೇ ಇದೆ. ಅದು ಹೋರಾಟಗಾರ ಚಂದ್ರವಳ್ಳಿ ಪರಮೇಶ್ವರ್ ಅವರಿಂದ ಆರಂಭವಾಗುತ್ತದೆ. ನಂತರ ಪ್ರಸನ್ನ ಅವರು ಹೋರಾಟ ಮಾಡಿದರು. ಇಲ್ಲಿ ಸೇತುವೆಯ ಅಗತ್ಯ ಎಷ್ಟಿದೆ ಎಂಬುದು ನನಗೆ 2018ರಲ್ಲಿ ಅನುಭವವಾಗಿದೆ. ಲಾಂಚ್ನಲ್ಲಿ ಸಿಗಂದೂರಿಗೆ ಬಂದ ನಮಗೆ ಸಕಾಲಕ್ಕೆ ವಾಪಸ್ ಹೋಗಲು ಸಾಧ್ಯವಾಗಲೇ ಇಲ್ಲ ಎಂದವರು ಇಂದಿನ ಘಟನೆ ನೆನಪಿಸಿಕೊಂಡರು. ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ, ರಾಜ್ಯದಲ್ಲಿ ತಂತ್ರಜ್ಞಾನ, ಕೃಷಿ, ವಿಜ್ಞಾನ, ಇತರೆ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೇನೆ. ವಿದ್ಯುತ್ಗಾಗಿ 60 ಹಳ್ಳಿಗಳ ಜನರ ಬದುಕು ಮುಳುಗಡೆಯಾಗಿತ್ತು. ಈ ಜನರ ಕಷ್ಟಗಳನ್ನು ಅರಿತು ಯಡಿಯೂರಪ್ಪನವರು ಸೂಕ್ತ ಪರಿಹಾರ ಒದಗಿಸಿದ್ದಾರೆ. ಸೇತುವೆ ನಿರ್ಮಾಣದಿಂದ ಈ ಭಾಗದ ಜನರ ಬದುಕಿಗೆ ಬೆಳಕು ತಂದಂತಾಗಿದೆ ಎಂದರು. ಸನ್ಮಾನ್ಯ ಗಡ್ಕರಿ ಅವರಿಗೆ ಜೋರಾಗಿ ಎದ್ದು ನಿಂತು ಒಂದು ಸತ್ಯ ಚಪ್ಪಾಳೆಯನ್ನು ತಟ್ಟಬೇಕು. 6 ಶತಕಗಳ ಕನಸನ್ನ 6 ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ತಂದಂತ ನಮ್ಮೆಲ್ಲರ ಧೀಮಂತ ನಾಯಕರು, ಭಾರತದ ಅಭಿವೃದ್ಧಿ ಪಥವನ್ನೇ ಬದಲಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಕೇಂದ್ರದ ಮಿನಿಸ್ಟರ್ ಫಾರ್ ರೋಡ್ಸ್, ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಗೌರವಂತ ಮಂಕರ್ಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ಸಾಕಷ್ಟು ಹೋರಾಟಗಳು, ಸಾಕಷ್ಟು ಮನವಿಗಳು, 60 ವರ್ಷಗಳಿಂದ ಅನೇಕ ಹಿರಿಯರ ತಪಸ್ಸು, ಆ ತಪಸ್ಸಿನ ಕನಸನ್ನ ನನಸು ಮಾಡುವಂತ ಇಚ್ಛಾಶಕ್ತಿಯನ್ನ ಹೊಂದಿ ಇವತ್ತು ಸೇತುವೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ. ಈ ಸಂದರ್ಭದಲ್ಲಿ ಸೇತುವೆಗಾಗಿ ಮೊದಲು ಹೋರಾಟ ಆರಂಭಿಸಿದ ಚಂದ್ರವಳ್ಳಿ ಪರಮೇಶ್ವರ್ ಅವರನ್ನ ಸನ್ಮಾನಿಸಲಾಯಿತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮತ್ತು ಬಿಎಸ್ ಯಡಿಯೂರಪ್ಪನವರಿಗೆ ನಾಗರಿಕ ಸನ್ಮಾನ ಮಾಡಲಾಯಿತು. ಎಲ್ಲಾ ಹೋರಾಟಗಾರರ ಹೋರಾಟ ಸಮಿತಿಯ ಪರವಾಗಿ ಪರಮೇಶ್ವರಪ್ಪ ಅವರಿಗೆ ಇದೀಗ ಗೌರವಾರ್ಪಣೆ. ಬರೀ ಬಲಗಡೆ ಮಾತ್ರ ಜನರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಡಗಡೆ ಇರತಕ್ಕಂಥ ಜನರೇ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಇದೀಗ ನಾಗರಿಕ ಸನ್ಮಾನದ ಮೂಲಕ ನಡೆಸಲಾಗ್ತಾ ಇದೆ. ಬಂಧುಗಳೇ, ಯಾಕೋ ಏನೋ ಚಪ್ಪಾಳೆ ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ. ಅಭಿನಂದನೆಗಳು. ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ
ತ್ವರಿತವಾಗಿ ಸ್ವಾಗತವನ್ನು ಕೋರಬೇಕು. ಶ್ರೀ ಕಾಗೋಡು ತಿಮ್ಮಪ್ಪನವರು ಹಿರಿಯರು ಸ್ಪೀಕರ್ ಅವರಿಗೆ ಶ್ರೀ ರಾಘವೇಂದ್ರ ಅವರು. ಈ ಸಂದರ್ಭದಲ್ಲಿ ಶಾಸಕರಾದ ಅರಗ ಜ್ಞಾನೇಂದ್ರ, ಚೆನ್ನಬಸಪ್ಪ, ಮಂಜುನಾಥ ಗಂಟಿಹೊಳಿ, ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಹರಿತಾಳು ಹಾಲಪ್ಪ, ಮಾಜಿ ಶಾಸಕ ಸ್ವಾಮಿರಾವ್, ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ, ಭಾರತಿ ಶೆಟ್ಟಿ, ಡಾಕ್ಟರ್ ಧನಂಜಯ ಸರ್ಜಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರಮುಖರಾದ ಹೇಮಲತಾ ನಾಯಕ್, ಗುರುಮೂರ್ತಿ, ಮೈತ್ರಿ ಪಾಟೀಲ್, ಟಿಡಿ ಮೇಘರಾಜ್, ಮಲ್ಲಿಕಾರ್ಜುನ ಹಕ್ರೆ, ಡಾಕ್ಟರ್ ರಾಜನಂದಿ ಕಾಗೋಡು, ಸವಿತಾ ವಾಸು, ಎಸ್ ದತ್ತಾತ್ರಿ ಮುಂತಾದವರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.